ಬಾಳೆ ಹೂವಿನ ಪಲ್ಯವನ್ನು ನಮ್ಮ ಮಲೆನಾಡು ಶೈಲಿಯಲ್ಲಿ ಬಹಳ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರೋದು ಬಾಳೆ ಹೂವು. ನಾವಿದಕ್ಕೆ ಮಲೆನಾಡಲ್ಲಿ ಬಾಳೆ ಮೂತಿ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಒಂದು ಬಹಳ ಟೇಸ್ಟಿಯಾದ ಒಂದು ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇದರ ಮೇಲಿರುವಂಥ ಈ ಥರ ಕೆಂಪಾಗಿರೋ ದಳನೆಲ್ಲ ತೆಗಿಬೇಕು. ತೆಗೆದ ಮೇಲೆ ಅದು ನಾನಿಲ್ಲಿ ಇನ್ನೊಂದು ದಳನ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಆಗುತ್ತೆ. ಇದನ್ನೀಗ ಚಿಕ್ಕದಾಗಿ ಹೆಚ್ಕೋಬೇಕು. ಇದನ್ನು ಹೆಚ್ಚೋದು ಬಹಳ ಈಸಿ. ಇದನ್ನು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಬೇಕಾದರೂ ಸಣ್ಣದಾಗಿ ಹೆಚ್ಕೋಬಹುದು ಅಥವಾ ಮಧ್ಯದಲ್ಲಿ ಕತ್ತರಿಸಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬಹುದು. ಇದನ್ನು ಕತ್ತರಿಸಿದ ಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮಜ್ಜಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೋಬೇಕು. ಅಥವಾ ನೀರಿಗೆ ಅರಿಶಿನ ಪುಡಿ ಹಾಕಿ ಅದಕ್ಕೂ ಹಾಕ್ಕೋಬೋದು, ಅಥವಾ ನೀರಿಗೆ ಒಂದೆರಡು ಹನಿ ಲಿಂಬೆ ರಸವನ್ನು ಹಾಕಿ ಅದಕ್ಕೂ ಹಾಕ್ಕೋಬೋದು. ಯಾಕೆಂದರೆ ಇದು ಕತ್ತರಿಸಿದ ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ. ಹಾಗಾಗಿ ಈ ಥರ ಏನಾದರೂ ಹುಳಿ ಇರೋ ಪದಾರ್ಥಕ್ಕೆ ಹಾಕ್ಕೋಬೇಕಷ್ಟೆ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಧನಿಯಾ, ಹಾಗೆಯೇ ಒಂದು 4-5 ಒಣಮೆಣಸು, 1 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದಕ್ಕೆ ಇಷ್ಟೇ ಸಾಕಾಗ್ತದೆ. ಇನ್ನೇನು ಎಕ್ಸ್ಟ್ರಾ ಮಸಾಲೆಗಳೇನು ಬೇಡ. ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಸ್ಟೋವ್ ಮೇಲೊಂದು ಪ್ಯಾನ್ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಮೊದಲು ಅದಕ್ಕೆ ಉದ್ದಿನಬೇಳೆನ ಸೇರಿಸ್ಕೊಂಡು 1 ನಿಮಿಷ ಬಿಟ್ಟು ಧನಿಯಾ ಮತ್ತು ಒಣಮೆಣಸನ್ನು ಕೂಡ ಸೇರಿಸ್ಕೋಬೇಕು. ಇದೆಲ್ಲವನ್ನು 1 ನಿಮಿಷ ಫ್ರೈ ಮಾಡಿ ಆಮೇಲೆ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು. ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ನೀರೇನು ಹಾಕೋದು ಬೇಡ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀರೇನು ಹಾಕಲಿಲ್ಲ, ಇಷ್ಟು ಗ್ರೈಂಡ್ ಆದರೆ ಸಾಕಾಗ್ತದೆ. ಈಗ ಪಲ್ಯ ಮಾಡಬೇಕು. ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಹಸಿಮೆಣಸು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಲ್ಲ, ಇದಿಷ್ಟು ಬಿಟ್ಟು ಇನ್ನು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ಹೆಚ್ಚಿಟ್ಟಿರೋ ಬಾಳೆ ಹೂವನ್ನು ಕೂಡ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಸ್ಟೋವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟು 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ. ಹಾಗೆಯೇ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ಕೋಬೇಕು. ಜೊತೆಗೇ ಹಸಿಮೆಣಸು ಕೂಡ ಹಾಕ್ಕೊಳ್ತೀನಿ ನಾನು. ಒಣಮೆಣಸು ಬೇಕಾದರೂ ಇಲ್ಲಿ ಬಳಸ್ಬೋದು. ನಾನು ಮಸಾಲೆಗೆ ಒಣಮೆಣಸು ಬಳಸಿರೋದ್ರಿಂದ ಒಗ್ಗರಣೆಗೆ ಹಾಕ್ಕೊಳ್ಳಿಲ್ಲ. ಇದಿಷ್ಟಾದಮೇಲೆ ಇದಕ್ಕೆ ನಾವು ತೊಳೆದಿಟ್ಟಿರುವಂಥ ಬಾಳೆ ಹೂವನ್ನು ಹಾಕ್ಕೋಬೇಕು. ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಎಣ್ಣೆಲೇ ಅದೊಂದು ಸ್ವಲ್ಪ ಫ್ರೈ ಆಗಲಿ. ಹಾಗಾಗಿ 1 ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿರ್ತೀನಿ. 1-2 ನಿಮಿಷ ಕ್ಲೋಸ್ ಮಾಡಿದ್ರೆ ಸಾಕಿದು. ನೋಡಿ, ನಾನೀಗ ತೆಗೆದಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಮತ್ತು ಉಪ್ಪು ಸೇರಿಸ್ಕೋಬೇಕು. ಏಕೆಂದರೆ ಇದು ಸ್ವಲ್ಪ ಬೇಯಬೇಕು. ಹಾಗಾಗಿ ಇನ್ನೊಂದೆರಡು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬೇಯಿಸೋಣ. ಈ ಬಾಳೆ ಹೂವನ್ನು ನಾವು ಆಗಾಗ ಆಹಾರದಲ್ಲಿ ಬಳಸೋದ್ರಿಂದ ಬಹಳ ಹೆಲ್ತ್ ಬೆನಿಫಿಟ್ಸ್ ಇದೆ. ರಕ್ತಹೀನತೆಯ ಸಮಸ್ಯೆ ಇರೋರು ಈ ಬಾಳೆ ಹೂವಿನ ಪದಾರ್ಥವನ್ನು ಸೇವಿಸೋದ್ರಿಂದ ರಕ್ತ ಉತ್ಪತ್ತಿಗೆ ಸಹಾಯ ಆಗ್ತದೆ. ಹಾಗೆಯೇ ಡಯಾಬಿಟಿಸ್ನಂಥ ಸಮಸ್ಯೆ ಇರೋರು ಸಹ ಈ ಬಾಳೆ ಹೂವಿನ ರೆಸಿಪಿಗಳನ್ನು ಆಗಾಗ ಸೇವಿಸ್ತಿರಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನು ಯಾಕೆ ಹಾಕಬೇಕು ಅಂದರೆ ಇದು ಸ್ವಲ್ಪ ಒಗರಾದ ಟೇಸ್ಟ್ ಇರ್ತದೆ, ಸ್ವಲ್ಪ ಕಹಿ ಕಹಿ ಇರ್ತದೆ. ಹುಣಸೆ ಹಣ್ಣು ಮತ್ತು ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ. ಕೊನೆಯಲ್ಲಿ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಾಳೆ ಹೂವಿನ ಪಲ್ಯ ರೆಡಿ ಆಯಿತು. ಉಪ್ಪು ಸರಿ ಇದೆಯಾ ನೋಡಿಕೊಂಡು ಕಡಿಮೆ ಆಗಿದ್ರೆ ಸ್ವಲ್ಪ ಸೇರಿಸ್ಕೋಬೇಕು. ಈ ಪಲ್ಯ ಅನ್ನದ ಜೊತೆ, ದೋಸೆ, ರೊಟ್ಟಿ, ಚಪಾತಿ ಜೊತೆ ಸಹ ಬಹಳ ಚೆನ್ನಾಗಿರ್ತದೆ. ಆರೋಗ್ಯಕರವಾದ ಹಾಗೆ ಅಷ್ಟೇ ಈಸಿಯಾಗಿ ಮಾಡ್ಕೋಬಹುದಾದ ನಮ್ಮ ಮಲೆನಾಡು ಶೈಲಿಯ ಬಾಳೆ ಹೂವಿನ ಪಲ್ಯ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.